ಎಲ್ರಿಗೂ ನಮಸ್ಕಾರ. ನಾನು ನಯನ. ಮೊದಲೆಲ್ಲ ನಾವು ಈ ಕಾಡಾನೆ, ಚಿರತೆ ಅಥವಾ ಕಾಡು ಪ್ರಾಣಿಗಳನ್ನ ನೋಡೋದಕ್ಕೆ ಮೃಗಾಲಯಕ್ಕೆ ಹೋಗ್ಬೇಕಿತ್ತು, ಇಲ್ಲ ಸಫಾರಿಗೆ ಹೋಗ್ಬೇಕಿತ್ತು. ಆದ್ರೆ ಇತ್ತೀಚೆಗೆ ನಮ್ಮ ಅಕ್ಕಪಕ್ಕದ ಊರಿನಲ್ಲಿ ಹಾಡ ಹಗಲೇ ಕಾಡು ಪ್ರಾಣಿಗಳು ಲಗ್ಗೆ ಇಡ್ತಾ ಇವೆ. ಕಾಡಿನಲ್ಲಿ ಇರಬೇಕಾದ ಪ್ರಾಣಿಗಳು ಇತ್ತೀಚೆಗೆ ಅದ್ಯಾಕೋ ನಾಡಿನಲ್ಲಿ ಕಾಣಿಸ್ಕೊಳ್ತಿದ್ದಾವೆ. ಕಾಡಿನಲ್ಲಿ ಬೇಟೆಯಾಡ್ತಾ ಇದ್ದ ಪ್ರಾಣಿಗಳು ಈಗ ನರಬಲಿಯನ್ನೇ ಕೇಳ್ತಿದ್ದಾವೆ. ಅದೆಷ್ಟೋ ಜನರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಊರಿಗೆ ಲಗ್ಗೆ ಇಟ್ಟು ಬೆಳೆ ಹಾನಿ ಮಾಡ್ತಿದ್ದಾವೆ. ಇದರಿಂದ ಸಾಮಾನ್ಯ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಭಯಭೀತರಾಗಿ ಹಲವಾರು ಕಡೆ ಮನೆಯಿಂದ ಹೊರಬರೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಹಾಗಾದ್ರೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇರೋದು ಯಾಕೆ? ಕರ್ನಾಟಕದಲ್ಲಿಯೇ ಎಲ್ಲೆಲ್ಲಿ ಕಾಡು ಪ್ರಾಣಿಗಳು ಕಾಣಿಸ್ಕೊಂಡಿದ್ದಾವೆ? ಕಾಡು ಪ್ರಾಣಿಗಳಿಂದ ರಕ್ಷಣೆ ಒದಗಿಸಬೇಕಾದಂತ ಸರ್ಕಾರ ಕೈಕಟ್ಟಿ ಕುಳಿತಿರೋದು ಯಾಕೆ? ಈ ಕುರಿತ ಮಾಹಿತಿಯನ್ನ ಇವತ್ತು ನಾವು ನಿಮ್ಗೆ ಕೊಡ್ತೀವಿ. ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಇಂದು ನಿನ್ನೆದಲ್ಲ, ತಲತಲಾಂತರದಿಂದ ನಡ್ಕೊಂಡು ಬರ್ತಾ ಇದೆ. ಮೊದಲು ಕಾಡಂಚಿನ ಜನರು ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ನಡೀತಾ ಇತ್ತು. ಈಗ ಅದು ಗ್ರಾಮ, ನಗರ, ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾನಗರಗಳಲ್ಲಿಯೂ ಕೂಡ ನಡೀತಾ ಇದೆ. ಅದರಲ್ಲೂ ಚಿರತೆ, ಆನೆ, ಕರಡಿ ಅಂತ ಪ್ರಾಣಿಗಳು ದೊಡ್ಡ ದೊಡ್ಡ ನಗರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಎಸ್, ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ ತಮಿಳುನಾಡಿನಿಂದ 25 ಕಾಡಾನೆಗಳ ಹಿಂಡು ಊರಿನತ್ತ ಲಗ್ಗೆ ಇಡ್ತಾ ಇರುವ ಘಟನೆ ನಡೆದಿದೆ. ಈ ದೃಶ್ಯವನ್ನ ನೋಡಿದ್ರೆ ಯಾರಿಗಾದ್ರೂ ಕೂಡ ಒಮ್ಮೆ ಎದೆ ಜಲ್ ಅನ್ನದೇ ಇರದು. 25 ಕಾಡಾನೆಗಳು ಊರೊಳಗೆ ಲಗ್ಗೆ ಇಟ್ರೆ ಏನಾಗಬಹುದು? ಒಮ್ಮೆ ಯೋಚನೆ ಮಾಡಿ. ಹಾಗಾಗಿ ಇವುಗಳನ್ನ ಗಡಿಯಲ್ಲಿಯೇ ತಡೆಯೋದಕ್ಕೆ ಮುತ್ಯಮಡವು ಸಮೀಪದ ಆನೆ ಮಾರ್ಗದ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿಯು ಪಟಾಕಿ ಮತ್ತು ಬೆಂಕಿ ಹಾಕಿ ಕಾಡಿನತ್ತ ಹಿಮ್ಮೆಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಭಾಗದಲ್ಲಿ ಜನರು ಮೇಕೆ, ಕುರಿ, ದನ, ಕರು ಮೇಯಿಸೋದಕ್ಕೆ ಕಾಡಿಗೆ ಹೋಗಬಾರ್ದು, ಆನೆಗಳನ್ನ ಕೆರಳಿಸಬಾರ್ದು ಅಥವಾ ಸೆಲ್ಫಿಯನ್ನ ತೆಗೆದುಕೊಳ್ಬಾರ್ದು ಅಂತ ಅರಣ್ಯ ಇಲಾಖೆ ಮತ್ತು ತಮಿಳುನಾಡು ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಸಮೀಪದ ಈರಣ್ಣನ ಬೆಟ್ಟದ ತಪ್ಪಲಿನಲ್ಲಿ ಕರಡಿಗಳು ಹಿಂಡೊಂದು ಕಾಣಿಸಿಕೊಂಡಿತ್ತು. ಅದರ ಬೆನ್ನಲ್ಲೇ ರಾಮನಗರದ ಚನ್ನಪಟ್ಟಣ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಆನೆಗಳ ಹಿಂಡು ಪ್ರತ್ಯಕ್ಷವಾಗಿ ಆತಂಕಕ್ಕೆ ಕಾರಣವಾಗಿತ್ತು. ಇನ್ನು ಬೆಂಗಳೂರಿನಲ್ಲಂತೂ ಚಿರತೆಗಳ ಹಾವಳಿ ವರ್ಷ ಪೂರ್ತಿ ಜನರನ್ನ ಕಾಡಿತು. ಬೆಂಗಳೂರಿನ ನೈಸ್ ರಸ್ತೆ ಬಳಿ ಚಿರತೆ ಕಾಣಿಸಿಕೊಂಡಿತ್ತು. ಅದಕ್ಕಿಂತ ಮುಂಚೆ ಬೆಂಗಳೂರಿನ ಹೊಸೂರು ರಸ್ತೆಯ ಕೂಡ್ಲುಗೇಟ್ ಸುತ್ತಮುತ್ತ ಚಿರತೆ ಓಡಾಡ್ತಾ ಇದ್ದು ಆ ಚಿರತೆಯನ್ನ ಸೆರೆ ಹಿಡಿಯಲಾಗಿತ್ತು. ಆದ್ರೆ ಅರಣ್ಯ ಇಲಾಖೆಯವರ ಗುಂಡೇಟಿಗೆ ಚಿರತೆ ಮೃತಪಟ್ಟಿತ್ತು. ಆದ್ರೆ ಈ ಚಿರತೆಯಿಂದ ಯಾರಿಗೂ ಏನೂ ತೊಂದರೆಯಾಗಿರ್ಲಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಚಿರತೆ ಕಾಣಿಸಿಕೊಂಡು ಓರ್ವ ಮಹಿಳೆಯನ್ನ ಬಲಿ ಪಡೆದಿತ್ತು. ಇನ್ನು ಚಿಕ್ಕಮಗಳೂರು ಸಮೀಪವೂ ಹಲವಾರು ಬಾರಿ ಚಿರತೆ ಕಾಣಿಸಿಕೊಂಡಿದೆ. ಆಗುಂಬೆ ಘಾಟಿ ಬಳಿ ಕೂಡ ಒಂಟಿ ಸಲಗವೊಂದು ಆಗಾಗ ಕಾಣಿಸಿಕೊಂಡು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈ ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷ ಇದೆಯಲ್ವಾ, ಅದು ಇಂದು ನಿನ್ನೆದಲ್ಲ. ಆಗ್ಲೇ ಹೇಳಿದ ಹಾಗೆ ಹಲವಾರು ದಶಕಗಳಿಂದ ಇದು ನಡೆದುಕೊಂಡು ಬರ್ತಾನೆ ಇದೆ. ಮೊದಲು ಕಾಡಂಚಿನಲ್ಲಿದ್ದ ಜನರಿಗೆ ಮಾತ್ರ ಈ ಬಿಸಿ ತಡ್ತಾ ಇತ್ತು. ಆದ್ರೆ ಈಗ ನಗರ ಪ್ರದೇಶದಲ್ಲಿರುವ ಜನರಿಗೆ ಕಾಡು ಪ್ರಾಣಿಗಳಿಂದ ತೊಂದರೆಯಾಗ್ತಾ ಇದೆ. ಅಷ್ಟಕ್ಕೂ ಈ ಮಟ್ಟದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಯಾಕೆ ಸಂಘರ್ಷ ಏರ್ಪಡ್ತಾ ಇದೆ? ಪ್ರಾಣಿಗಳು ಯಾಕೆ ನಾಡಿನತ್ತ ಬರ್ತಾ ಇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಮನುಷ್ಯರು ತಮ್ಮ ನೆಲೆಯನ್ನ ವಿಸ್ತರಿಸಿಕೊಂಡು ವನ್ಯಜೀವಿಗಳ ತಾಣವಾದ ಕಾಡಿನತ್ತ ಹೆಜ್ಜೆ ಹಾಕತೊಡಗಿದ್ದಾರೆ. ಆಧುನಿಕತೆ ಜೊತೆಗೆ ಜೀವನ ಶೈಲಿಯು ಬದಲಾಗತೊಡಗಿದೆ. ಇದಕ್ಕೆ ಅಭಿವೃದ್ಧಿ ಎನ್ನುವ ಹೆಸರನ್ನ ನೀಡಲಾಗಿದೆ. ಈ ಅಭಿವೃದ್ಧಿ ಈಗ ಹಲವಾರು ಸಮಸ್ಯೆಗಳಿಗೆ ದಾರಿಯಾಗಿದೆ. ಮನುಷ್ಯ ತನಗೆ ಎಲ್ಲಾ ಸವಲತ್ತು ಸರಿಯಾಗಿ ದೊರಕಬೇಕು ಅಂತ ಪ್ರಾಣಿಗಳ ಆವಾಸ ಸ್ಥಾನವಾದ ಅರಣ್ಯವನ್ನೇ ನಾಶ ಮಾಡ್ತಿದ್ದಾನೆ. ವಾಸ್ತವವಾಗಿ ಹುಲಿ, ಚಿರತೆ, ಜಿಂಕೆ, ಕಾಡಾನೆ ಮುಂತಾದ ಪ್ರಾಣಿ ಸಂಕುಲದ ವಾಸಸ್ಥಾನವಾದ ಅರಣ್ಯದಲ್ಲಿ ಮನುಷ್ಯನ ಅತಿಕ್ರಮಣ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅವುಗಳ ವಾಸಸ್ಥಾನ ಕಿರಿದಾಗ್ತಾ ಇದೆ. ಪ್ರಾಣಿಗಳಿಗೆ ಮುಂಚಿನಂತೆ ಕಾಡಿನಲ್ಲಿ ಆಹಾರ ಸಿಗ್ತಾ ಇಲ್ಲ, ನೀರಿನ ಕೊರತೆಯೂ ಉಂಟಾಗ್ತಾ ಇದೆ. ಹೀಗಾಗಿ ಪ್ರಾಣಿಗಳು ತಮ್ಮ ಹಸಿವನ್ನ ನೀಗಿಸಿಕೊಳ್ಳಲು ಕಾಡಿನ ಹತ್ತಿರದಲ್ಲಿರುವ ಊರುಗಳಿಗೆ ಬರ್ತಾ ಇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಗ್ಲೇ ಹೇಳಿದ ಹಾಗೆ ಅಭಿವೃದ್ಧಿ ಕಾರ್ಯಗಳು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷಕ್ಕೆ ಪ್ರಮುಖ ಕಾರಣವಾಗಿದೆ. ಆನೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ಗುರುತಿಸಿಕೊಂಡಿರುವ ಆನೆ ಕಾರಿಡಾರ್ಗಳ ಜಾಗದಲ್ಲಿ ಶೈಕ್ಷಣಿಕ ಸಂಸ್ಥೆಗಳು, ರೆಸಾರ್ಟ್, ಐಷಾರಾಮಿ ಹೋಟೆಲ್ಗಳು ತಲೆ ಎತ್ತುತ್ತಾ ಇರೋದ್ರಿಂದ ದಾರಿ ತಪ್ಪಿದ ಆನೆಗಳು ನಗರ, ಗ್ರಾಮಗಳ ಜನವಸತಿ ಪ್ರದೇಶಕ್ಕೆ ನುಗ್ತಾ ಇವೆ. ಜನರು ಇದನ್ನ ಹೇಳೋದಿಲ್ಲ, ಕೇವಲ ಕಾಡಾನೆ ದಾಳಿ ಮಾಡ್ತವೆ ಅಂತಾರೆ. ಇತ್ತೀಚೆಗೆ ಶಿವಮೊಗ್ಗದ ಶಂಕರಘಟ್ಟದಲ್ಲಿರುವ ಕುವೆಂಪು ವಿವಿಯಲ್ಲಿ ಕಾಡಾನೆ ಕಾಣಿಸಿಕೊಂಡು ಆತಂಕಕ್ಕೆ ಕಾರಣವಾಗಿತ್ತು.
ವಿವಿಗೆ ಕಾಡಾನೆ ಯಾಕೆ ಬಂತು ಅಂತ ಶೋಧ ನಡೆಸಿದಾಗ ವಿವಿ ಇರುವ ಜಾಗ ಮೊದಲು ಅರಣ್ಯ ಪ್ರದೇಶವಾಗಿತ್ತು. ಅಲ್ಲಿ ಆನೆಗಳ ಕಾರಿಡಾರ್ ಕೂಡ ಇತ್ತು. ಆದ್ರೆ ಕಾಡುಗಳನ್ನ ಕಡಿದು ವಿವಿಯನ್ನ ನಿರ್ಮಾಣ ಮಾಡಿದ್ರಿಂದ ಆನೆಗಳು ತಮ್ಮ ಕಾರಿಡಾರ್ ಹುಡುಕಿಕೊಂಡು ಲಗ್ಗೆ ಇಟ್ಟಿದ್ವು. ಇದೇ ಹೇಳೋದು ಇಲ್ಲಿ ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದಾವೆ ಅಂದ್ರೆ ಅದು ಪ್ರಾಣಿಗಳ ತಪ್ಪಲ್ಲ, ಅಲ್ಲಿ ಮನುಷ್ಯನ ಆಸೆಯ ದಾಹವೇ ಅದಕ್ಕೆ ಕಾರಣವಾಗಿರುತ್ತೆ. ಇನ್ನು ಶಿಕಾರಿಪುರ ಸಮೀಪ ಅಂಬ್ಲಿಗೊಳ ಬಳಿ ಆನೆಗಳು ತಮ್ಮ ಕಾರಿಡಾರ್ ಹುಡುಕಿಕೊಂಡು ಬಂದಿರುವ ಘಟನೆ ನಡೆದಿದೆ. 2 ಚಿಕ್ಕಾನೆ, 1 ದೊಡ್ಡಾನೆ ಸೇರಿ 3 ಗಂಡಾನೆಗಳು ಶೆಟ್ಟಿಹಳ್ಳಿಯಿಂದ ಹಣ್ಗೇರ್ಕಟ್ಟೆ, ಅರಸಾಳು, ಚೋರಡಿ, ಅರಿಶಿಣಗೆರೆ, ಸಾಲೂರು ಭಾಗದ ಕಾಡಂಚಿನ ವಲಯದಲ್ಲಿ ಕಾಣಿಸಿಕೊಂಡಿದ್ವು. ಸ್ವಲ್ಪ ಬಾಳೆ ಮತ್ತು ಭತ್ತವನ್ನ ಮೇಯ್ದು ಹೋಗಿವೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕೂಬಿಂಗ್ ಮೂಲಕ ಆನೆಗಳನ್ನ ವಾಪಸ್ ಕಳುಹಿಸಿದ್ದಾರೆ. ಈ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷಕ್ಕೆ ಪ್ರಾಣಿಗಳನ್ನ ಕೊಲ್ಲೋದು ಪರಿಹಾರವಲ್ಲ. ಯಾಕಂದ್ರೆ ಈಗಾಗಲೇ ಹಲವಾರು ಬಾರಿ ರಾಜ್ಯದಲ್ಲಿ ಈ ಅಚಾತುರ್ಯ ನಡೆದು ಹೋಗಿದೆ. ಅದರ ಬದಲಿಗೆ ಮನುಷ್ಯ ತನ್ನ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಳ್ಬೇಕಿದೆ. ಈ ಪ್ರಕೃತಿಯಲ್ಲಿ ಇರುವುದೆಲ್ಲ ತನ್ನ ಐಷಾರಾಮಿ ಜೀವನಕ್ಕೆ ಅನ್ನೋದನ್ನ ಬಿಟ್ಟು ಈ ಭೂಮಿಯಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬಾಳ್ಬೇಕಿದೆ. ಕಾಡಿದ್ರೆ ನಾಡು ಅನ್ನೋದನ್ನ ಮನುಷ್ಯ ಎಂದಿಗೂ ಮರೆಯುವ ಹಾಗಿಲ್ಲ. ಈಗ ಅಮೆಜಾನ್ ಮಳೆ ಕಾಡುಗಳ ಉಳಿವಿಗಾಗಿ ಬ್ರೆಜಿಲ್, ಕೊಲಂಬಿಯಾ, ಪೆರು ಮುಂತಾದ ದೇಶಗಳು ತಮ್ಮ ಅಭಿವೃದ್ಧಿ ಮಾರ್ಗಗಳನ್ನ ಬದಲಿಸಿಕೊಂಡಿದೆ. ಆದ್ರೆ ನಮ್ಮ ದೇಶದಲ್ಲಿ ಮನುಷ್ಯನ ಆಸೆಯ ದಾಹವೇ ತೀರ್ತಾ ಇಲ್ಲ. ಅದರಲ್ಲೂ ಮಾರುಕಟ್ಟೆಯ ಆರ್ಥಿಕತೆಯನ್ನೇ ಅಭಿವೃದ್ಧಿ ಮಾರ್ಗವನ್ನಾಗಿ ಮಾಡಿಕೊಂಡು ಅದನ್ನೇ ಬೆಳೆಸುವುದಕ್ಕೆ ಅದಕ್ಕೆ ಬೇಕಾದ ಆದಾಯವನ್ನಷ್ಟೇ ಮುಖ್ಯವನ್ನಾಗಿ ಮಾಡಿಕೊಂಡಿದ್ದಾರೆ ಜನರು. ಈಗ ನೀವೇ ನೋಡಿ, ಜಲಾಶಯ ನಿರ್ಮಾಣ ಮಾಡ್ತಾರೆ, ಹೆದ್ದಾರಿ ನಿರ್ಮಾಣ ಮಾಡ್ತಾರೆ, ನಿರ್ಮಾಣ ಹಂತದಲ್ಲಿ ಲಕ್ಷಾಂತರ ಹೆಕ್ಟೇರ್ ಅರಣ್ಯವನ್ನ ನಾಶ ಮಾಡ್ತಾರೆ. ಈ ಅರಣ್ಯ ನಾಶಕ್ಕೆ ಪರಿಹಾರವೇನು? ಸರ್ಕಾರ ಹೇಳುತ್ತೆ ಬೇರೆ ಜಾಗದಲ್ಲಿ ನಾವು ಮರು ಅರಣ್ಯೀಕರಣ ಮಾಡ್ತೀವಿ ಅಂತ. ಆದ್ರೆ ಇಲ್ಲಿವರೆಗೆ ಎಷ್ಟು ಮರಗಳನ್ನ ಬೆಳೆಸಿದ್ದಾರೆ? ಇವರ ಹತ್ತಿರ ಪ್ರಕೃತಿಯಂತೆ ಮರು ಅರಣ್ಯ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾದ್ರೂ ಇದೆಯಾ? ಹೆದ್ದಾರಿ ನಿರ್ಮಾಣ ಮಾಡುವಾಗ ರಸ್ತೆ ಪಕ್ಕದಲ್ಲಿರುವ ಶತಮಾನಗಳಿಂದ ಇರುವ ಮರಗಳ ಮಾರಣ ಹೋಮ ಮಾಡ್ತಾರೆ. ಆದ್ರೆ ಆ ಮರಗಳ ಬದಲಿಗೆ ಬೇರೆ ಗಿಡಗಳನ್ನ ಸರ್ಕಾರ ಅಧಿಕಾರಿಗಳು ಎಲ್ಲಿಟ್ಟಿದ್ದಾರೆ? ಈ ಬಗ್ಗೆ ಅಂಕಿಅಂಶ ಸರ್ಕಾರದ ಬಳಿ ಇದೆಯಾ? ಅಭಿವೃದ್ಧಿ ಬೇಕು ಬೇಡ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಭಿವೃದ್ಧಿ ಬೇಕು, ಖಂಡಿತವಾಗ್ಲೂ ಬೇಕು. ಆದ್ರೆ ಅರಣ್ಯ ನಾಶ ಮಾಡಿ ಅಭಿವೃದ್ಧಿ ಮಾಡಿ ಏನ್ ಪ್ರಯೋಜನ? ಈಗ ಚಿರತೆ ಮತ್ತು ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದ್ರೆ ಅರಣ್ಯದ ವಿಸ್ತೀರ್ಣ ಮಾತ್ರ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ವನ್ಯಜೀವಿಗಳು ಬದುಕುವ ಹಕ್ಕನ್ನ ರಕ್ಷಿಸಬೇಕಾಗಿದೆ. ಊರುಗಳಲ್ಲಿ ಬಂದಿರೋ ಚಿರತೆ ಅಥವಾ ಕಾಡು ಪ್ರಾಣಿಗಳನ್ನ ಬೋನಿಟ್ಟು ಹಿಡಿತಾರೆ. ಈ ರೀತಿ ಹಿಡಿದ ಪ್ರಾಣಿಗಳನ್ನ ಏನ್ ಮಾಡ್ತಾರೆ, ಎಲ್ಲಿಗೆ ಬಿಡ್ತಾರೆ? ಈ ಬಗ್ಗೆ ಪಾರದರ್ಶಕವಾದಂತ ಮಾಹಿತಿ ಇಲ್ಲಿವರೆಗೂ ಇಲ್ಲ. ಹಾಗಾಗಿ ಜನಸಾಮಾನ್ಯರು ಮತ್ತು ಅರಣ್ಯ ಇಲಾಖೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ ಕಾಡುಗಳನ್ನ ರಕ್ಷಣೆ ಮಾಡಬೇಕಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬಹುದಾದಂತ ಬಹುದೊಡ್ಡ ಕೊಡುಗೆ ಇದು. ಈಗಾಗಲೇ ಹಲವಾರು ಪ್ರಾಣಿ ಪಕ್ಷಿಗಳನ್ನ ನಾವು ಫೋಟೋ ನೋಡಿ ಪರಿಚಯ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿಯಲ್ಲಿದ್ದೇವೆ. ಕೊನೆ ಪಕ್ಷ ಇನ್ ಮುಂದೆನಾದ್ರೂ ಕಾಡು ಮತ್ತು ಕಾಡು ಪ್ರಾಣಿಗಳನ್ನ ಸಂರಕ್ಷಿಸುವ ಪಣ ತೊಡೋಣ. ಪರಿಸರದ ಅವಶ್ಯಕತೆ ಮನುಷ್ಯನಿಗೆ ಬಹಳಾನೇ ಇದೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಮಾನವನ ಅವಶ್ಯಕತೆ ಪರಿಸರಕ್ಕೆ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಎಲ್ರಿಗೂ ಒಳ್ಳೆಯದು.